ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತಿನ ರೊಟೀನು ಫ್ರೆಶ್ ಆಗಿರೋ ಫಿಲ್ಟರ್ ಕಾಫಿ ಕುಡಿಯೋದ್ರಿಂದ ಸ್ಟಾರ್ಟ್ ಆಯ್ತು. ಬಿಸಿ ಹಾಲು, ಫ್ರೆಶ್ ಡಿಕಾಕ್ಷನ್, ನೊರೆ ಬರಿತ ಕಾಫಿ ಸಖತ್ತಾಗಿರುತ್ತೆ. ಕುಡಿತಾ ಇದ್ರೆ ಮೈಂಡ್ ಕೂಡ ಆಕ್ಟಿವ್ ಆಗಿರುತ್ತೆ. ಇವತ್ತು ನಾನು ಲಂಚ್ ಬಾಕ್ಸ್ಗೆ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಮಾಡ್ತಾ ಇದ್ದೀನಿ. ಒಂದು ಗಟ್ಟಿ ತಳ ಬಾಣಲೆ ಇಟ್ಬಿಟ್ಟು 1 ಟೀ ಸ್ಪೂನ್ ಆಯಿಲ್ ಹಾಕಿ 1 ಟೀ ಸ್ಪೂನ್ ಜೀರಿಗೆ ಹಾಕಿ ಮಲ್ಟಿ ವೆಜಿಟೇಬಲ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಯಾವ ತರಕಾರಿನಾದ್ರೂ ಬಳಸಬಹುದು. ಬೀನ್ಸು, ಕ್ಯಾರೆಟ್, ಆಲೂಗೆಡ್ಡೆ, ಕ್ಯಾಪ್ಸಿಕಮ್ಮು ಎಲ್ಲ ಹಾಕಿದ್ದೀನಿ. ಮಲ್ಟಿ ಕಲರ್ ಬರುತ್ತೆಲ್ಲ, ಕ್ಯಾಪ್ಸಿಕಮ್ ಯೆಲ್ಲೋ, ಗ್ರೀನು, ಅದು ಕೂಡ ಹಾಕಿದ್ರೆ ಕಲರ್ಫುಲ್ ಆಗಿರುತ್ತೆ. ಮತ್ತೆ ಇದಕ್ಕೆ 3 ತರ ಸಾಸ್ ಬೇಕಾಗುತ್ತೆ. ಸೋಯಾ ಸಾಸು, ಚಿಲ್ಲಿ ಸಾಸು ಮತ್ತೆ ಟೊಮೆಟೊ ಸಾಸು. ಸೋಯಾ ಸಾಸು, ಚಿಲ್ಲಿ ಸಾಸು, ಟೊಮೆಟೊ ಸಾಸು ಮೂರನ್ನು 1 ಟೀ ಸ್ಪೂನ್ ಅಷ್ಟು ಹಾಕಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ರುಚಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ಟೀ ಸ್ಪೂನ್ ಅಷ್ಟು ಶುಂಠಿ ಪುಡಿ ಹಾಕಿ ಸ್ವಲ್ಪ ಕ್ರಂಚಿಯಾಗಿ ಇರೋ ತರನೇ ಫ್ರೈ ಮಾಡ್ಕೋಬೇಕು. ತುಂಬಾ ಮೆತ್ತಗೆ ಬೇಯಿಸ್ಕೋಬಾರ್ದು. ಅನ್ನ ಕೂಡ ಅಷ್ಟೇನೆ ಉದುದ್ರಾಗಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೈಡ್ ರೈಸ್. ಇವಾಗ ತರಕಾರಿ ಜೊತೆಗೆ ಉದುದ್ರಾಗಿರೋ ಅನ್ನನ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣದಾಗಿ ಹೆಚ್ಚಿ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 10 ನಿಮಿಷ ಮುಚ್ಚಿಟ್ಬಿಟ್ರೆ ಸೂಪರ್ ಆದ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಇದನ್ನ ನೀವು ಲಂಚ್ ಬಾಕ್ಸ್ಗೆ ಕೊಟ್ಟು ಕಳಿಸಬಹುದು, ಇಲ್ಲ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ತಿನ್ಬಹುದು. ಮಕ್ಕಳೆಲ್ಲ ಇಷ್ಟಪಡ್ತಾರೆ, ದೊಡ್ಡವರು ಇಷ್ಟಪಡ್ತಾರೆ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.